ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಸಾಕಷ್ಟು ಕುತೂಹಲ ಮೂಡಿಸಿದ್ದ ಹಾಗೆ ಸಾಕಷ್ಟು ನಿರೀಕ್ಷೆಯನ್ನ ವೀಕ್ಷಕರು ಇಟ್ಟುಕೊಂಡಿದ್ದಂತಹ ಸ್ಪರ್ಧೆ ಅಂದ್ರೆ ಆಂಕರ್ ಜಾಹ್ನವಿ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನ ಕೊಟ್ಟಾಗ ಸಾಕಷ್ಟು ಜನ ಅಂದ್ಕೊಂಡಿದ್ರು ಇವರು ಫಿನಾಲೆ ತನಕ ಇರ್ತಾರೆ ಅಂತ. ಬಿಗ್ ಬಾಸ್ ಮನೆಯಲ್ಲಿ ಜಾಹ್ನವಿ ಕೂಡ ಅಷ್ಟೇ ಚೆನ್ನಾಗಿ ಆಟವನ್ನ ಆಡ್ತಾ ಇದ್ರು. ಆದ್ರೆ ಇದೀಗ ಇದ್ದಕ್ಕಿದ್ದಂತೆ ದಿಢೀರ್ ಅವರು ಎಲಿಮಿನೇಟ್ ಆಗಿ ಹೊರಗಡೆ ಬಂದಿರೋದು ಅವರ ಅಭಿಮಾನಿಗಳಿಗೆ ಶಾಕ್ ಕೊಟ್ಟಿದೆ. ಯಾರು ಕೂಡ ಇಂಥದ್ದೊಂದು ಟ್ವಿಸ್ಟ್ ಅನ್ನ ನಿರೀಕ್ಷೆ ಮಾಡಿರಲಿಲ್ಲ. ಆಂಕರ್ ಜಾಹ್ನವಿ ಅವರು ಇಷ್ಟು ಬೇಗ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರ್ತಾರೆ ಅನ್ನೋ ಊಹೆ ಕೂಡ ಯಾರು ಮಾಡಿರಲಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಜಾಹ್ನವಿ ಸಾಕಷ್ಟು ಸದ್ದು ಮಾಡಿದ್ರು. ಅದರಲ್ಲೂ ಕೂಡ ಅಶ್ವಿನಿ ಅವರ ಜೊತೆಗಿನ ಸ್ನೇಹದಿಂದಲೇ ಹೆಚ್ಚು ಸದ್ದು ಮಾಡಿದ್ರು. ಅವರು ಏಕಾಏಕಿ ಹೊರಗಡೆ ಬಂದಿರೋದು ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಯಾಕೆ ಈ ರೀತಿ ಆಯಿತು? ಇದು ಸರಿಯಾದಂಥ ನಿರ್ಧಾರ ಅಲ್ಲ. ಅವರು ಹೊರಗಡೆ ಬರುವಂತಹ ವೀಕ್ ಕಂಟೆಸ್ಟೆಂಟ್ ಅಲ್ಲ ಅನ್ನೋ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಹಾಗೆ ನೋಡಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಜಾಹ್ನವಿ ಅವರಿಗಿಂತ ವೀಕ್ ಆಗಿರುವಂತಹ ಸ್ಪರ್ಧಿಗಳಿದ್ದಾರೆ. ಅಭಿಷೇಕ್ ಶ್ರೀಕಾಂತ್ ಇರ್ಬೋದು, ಸ್ಪಂದನ ಸೋಮಣ್ಣ, ಮಾಳು ನಿಪುಣಾಳ್, ಇವರನ್ನೆಲ್ಲ ಹೋಲಿಸಿದ್ರೆ ಅಶ್ವಿನಿ ಅವರ ಜೊತೆ ಜಾಹ್ನವಿ ಅವರು ಗುರುತಿಸ್ಕೊಂಡಿದ್ರು. ಜೊತೆಗೆ ಇವರಿಗೆಲ್ಲರಿಗಿಂತಲೂ ಕೂಡ ಹೆಚ್ಚು ಸ್ಟ್ರಾಂಗ್ ಆಗಿರುವಂತಹ ಸ್ಪರ್ಧಿ. ಆ ಕಾರಣಕ್ಕೆ ಅವರು ಇಷ್ಟು ಬೇಗ ಬರ್ತಾರೆ ಅನ್ನೋದನ್ನ ಯಾರು ಕೂಡ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಸಾಕಷ್ಟು ಜನ ಅಭಿಪ್ರಾಯಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತಪಡಿಸ್ತಾನೆ ಇದ್ದಾರೆ. ಜೊತೆಗೆ ಯಾವ ಕಾರಣಕ್ಕೆ ಜಾಹ್ನವಿ ಅವರು ಇಷ್ಟು ಬೇಗ ಹೊರಗಡೆ ಬಂದ್ರು, ವೋಟ್ಗಳು ಅವರಿಗೆ ಯಾಕೆ ಕಮ್ಮಿ ಬಂದಿರಬಹುದು, ಈಗೆಲ್ಲ ವಿಚಾರಗಳು ಕೂಡ ಸಾಕಷ್ಟು ಚರ್ಚೆ ಉಂಟು ಮಾಡ್ತಾ ಇದೆ. ಜಾಹ್ನವಿ ಅವರು ಆರಂಭದಲ್ಲಿ ಒಳ್ಳೆ ಆಟ ಆಡ್ತಾ ಇದ್ರು. ಆದ್ರೆ ಯಾವಾಗ ಅಶ್ವಿನಿ ಗೌಡ ಅವರ ಜೊತೆ ಸ್ನೇಹವನ್ನ ಬೆಳೆಸಿದ್ರು ಅದುವೇ ಅವರಿಗೆ ಮುಳುವಾಯ್ತು ಅನ್ನೋ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಅವರು ಕೇವಲ ಅಶ್ವಿನಿ ಗೌಡ ಅವರಿಗೆ ಮಾತ್ರ ಸೀಮಿತ ಅನ್ನೋ ರೀತಿ ವರ್ತಿಸ್ತಾ ಇದ್ರು. ಅವ್ರ ಜೊತೆ ಮಾತ್ರ ಸಮಯವನ್ನ ಕಳೀತಾ ಇದ್ರು. ಉಳಿದ ಸ್ಪರ್ಧಿಗಳ ಜೊತೆ ಹೆಚ್ಚಾಗಿ ಮಿಂಗಲ್ ಆಗ್ತಾ ಇರಲಿಲ್ಲ. ಇದೇ ಅವರಿಗೆ ಮುಳುವಾಯ್ತು. ಅದಕ್ಕಿಂತ ಮುಖ್ಯವಾಗಿ ಯಾವಾಗ ರಕ್ಷಿತಾ ಅವರನ್ನ ಇಬ್ರು ಸೇರಿ ಟಾರ್ಗೆಟ್ ಮಾಡಿದ್ರು, ಆಕೆಯನ್ನ ನಿಂದಿಸಿದ್ರು, ಅವತ್ತಿನಿಂದ ಜಾಹ್ನವಿ ಅವರ ಪರವಾಗಿದ್ದಂತಹ ವೋಟ್ಗಳು ಕೂಡ ಕಡಿಮೆ ಆಗೋದಕ್ಕೆ ಶುರುವಾಯಿತು. ಆ ಒಂದು ಘಟನೆ ಜಾಹ್ನವಿ ಅವರ ಮೇಲೆ ದೊಡ್ಡ ಪರಿಣಾಮ ಬೀರ್ತು ಅನ್ನೋ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಜಾಹ್ನವಿ ಹಾಗೂ ಅಶ್ವಿನಿ ಆರಂಭದಲ್ಲಿ ಪರಸ್ಪರ ಎಷ್ಟು ಬೇಕಷ್ಟೇ ಮಾತಾಡ್ತಾ ಇದ್ರು. ಆ ಬಳಿಕ ಇಬ್ಬರ ನಡುವೆ ಸ್ನೇಹ ಮೂಡುತ್ತೆ. ಆ ಸ್ನೇಹದಲ್ಲಿ ಮತ್ತೆ ಬಿರುಕಾಗತ್ತೆ. ಈ ಸಂದರ್ಭದಲ್ಲಿ ಜಾಹ್ನವಿ ಅವರು ಉತ್ತಮವನ್ನ ಕೂಡ ಪಡ್ಕೊಳ್ತಾರೆ, ಚೆನ್ನಾಗಿ ಆಟ ಆಡ್ತಾರೆ ಬಿಗ್ ಬಾಸ್ ಮನೆಯಲ್ಲಿ. ಆದ್ರೆ ಮತ್ತೆ ಅವರು ಯಾವಾಗ ಅಶ್ವಿನಿ ಅವರ ಜೊತೆ ಸೇರ್ತಾರೆ ಅವತ್ತಿನಿಂದ ಅವರ ಬಗ್ಗೆ ಇದ್ದಂಥ ಒಂದಷ್ಟು ಅಭಿಪ್ರಾಯಗಳು ಬದಲಾಯಿತು. ಯಾವಾಗ ಅಶ್ವಿನಿ ಅವರಿಂದ ದೂರ ಆಗಿ ತಮ್ಮ ಆಟವನ್ನ ಜಾಹ್ನವಿ ಆಡ್ತಾ ಇದ್ರು, ಎಲ್ಲರ ಜೊತೆ ಬೆರಿತಾ ಇದ್ರು, ಅಡುಗೆ ಮನೆಯಲ್ಲಿ ಹೆಚ್ಚು ಕಾಣಿಸ್ಕೊಳ್ತಾ ಇದ್ರು, ಆವಾಗ ಅವರಿಗೆ ಸಾಕಷ್ಟು ಜನ ಸಪೋರ್ಟ್ ಅನ್ನ ಮಾಡ್ತಾ ಇದ್ರು. ಜಾಹ್ನವಿ ಅವರು ಇದೇ ರೀತಿ ಆಟವನ್ನ ಮುಂದುವರಿಸಿದ್ರೆ ಫಿನಾಲೆ ತನಕ ಇರ್ತಾರೆ ಅಂತ ಅಭಿಪ್ರಾಯಗಳು ವ್ಯಕ್ತವಾಗಿದ್ವು. ಆದ್ರೆ ಮತ್ತೆ ಅವರು ಜಾಹ್ನವಿ ಅವರು ಅಶ್ವಿನಿ ಅವ್ರ ಜೊತೆ ಸೇರ್ತಾರೆ. ಅವತ್ತಿನಿಂದ ಅವರ ವಿರುದ್ಧ ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತವಾಗುತ್ತೆ. ಯಾವತ್ತಿದ್ರೂ ಕೂಡ ಜಾಹ್ನವಿ ಬದಲಾಗೋದಿಲ್ಲ, ಜಾಹ್ನವಿ ಅವರು ಸರಿಯಾಗಿದ್ದಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಮತ್ತೆ ಅವರು ಅಶ್ವಿನಿ ಜೊತೆ ಹೋಗಿದ್ದಾರೆ. ಹಾಗಾಗಿ ನಾವು ಅವರನ್ನ ಸಪೋರ್ಟ್ ಮಾಡಲ್ಲ ಅನ್ನೋ ಅಭಿಪ್ರಾಯಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತವಾಗಿದ್ವು. ಇದೇ ಅವರಿಗೆ ಮೈನಸ್ ಪಾಯಿಂಟ್ ಅನ್ನೋ ಅಭಿಪ್ರಾಯಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆದ ಬಳಿಕ ಕಿಚ್ಚ ಸುದೀಪ್ ಅವರ ಜೊತೆ ವೇದಿಕೆಯಲ್ಲಿ ಕಾಣಿಸ್ಕೊಂಡಂತಹ ಸಂದರ್ಭದಲ್ಲಿ ಜಾಹ್ನವಿ ಅವರ ಮಗ ಗ್ರಂಥ್ ಕೂಡ ಇದೇ ಮಾತನ್ನ ಹೇಳ್ತಾರೆ. ನೀನು ಎಲ್ಲರ ಜೊತೆ ಇರಬೇಕಾಗಿತ್ತು, ಅದೇ ನಿನಗೆ ಮೈನಸ್ ಪಾಯಿಂಟ್ ಆಯಿತು. ನೀನು ಕೇವಲ ಅಶ್ವಿನಿ ಅವರ ಜೊತೆ ಮಾತ್ರ ಟೈಮನ್ನು ಸ್ಪೆಂಡ್ ಮಾಡ್ತಾ ಇತ್ತು, ಅದೇ ನಿನಗೆ ಮುಳುವಾಯಿತು ಅನ್ನೋ ಅಭಿಪ್ರಾಯವನ್ನ ಹೇಳ್ತಾರೆ. ಇನ್ನು ಲೆಟರ್ ಬರೆಯುವಂತಹ ಟಾಸ್ಕ್ನ ಸಂದರ್ಭದಲ್ಲೂ ಕೂಡ ನೀನು ಎಲ್ಲರ ಜೊತೆ ಬೆರಿ ಅಂತ ಒಂದು ಸಂದೇಶವನ್ನ ಕೊಟ್ಟಿರ್ತಾರೆ ಅವ್ರ ಮಗ ಗ್ರಂಥ್. ಆದರೆ ಇಷ್ಟೆಲ್ಲ ಆದರೂ ಕೂಡ ಜಾಹ್ನವಿ ಅವರು ಅಶ್ವಿನಿ ಅವರ ಜೊತೆ ಹೆಚ್ಚು ಸಮಯವನ್ನು ಕಳೀತಾರೆ. ಬೇರೆ ಸ್ಪರ್ಧಿಗಳ ಜೊತೆ ಒಂದಷ್ಟು ಅಂತರವನ್ನು ಕಾಯ್ದುಕೊಂಡಂತೆ ಕಂಡುಬರುತ್ತೆ. ಇದೇ ಅವರಿಗೆ ಮುಳುವಾಯಿತು ಅನ್ನೋ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಹಾಗೆ ನೋಡಿದ್ರೆ ಜಾಹ್ನವಿ ಚೆನ್ನಾಗಿ ಆಟ ಆಡ್ತಾ ಇದ್ರು, ಟಾಸ್ಕ್ಗಳಲ್ಲೂ ಕೂಡ ಒಳ್ಳೆಯ ಪ್ರದರ್ಶನ ತೋರಿಸ್ತಾ ಇದ್ರು. ಇನ್ನು ಅಡುಗೆ ಮನೆ ವಿಚಾರಕ್ಕೆ ಬಂದಾಗ ಜಾಹ್ನವಿ ಅವರನ್ನ ಯಾವತ್ತೂ ಕೂಡ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಮರಿಲೇಬಾರದು. ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಅಲ್ಲಿರುವಂತಹ ಎಲ್ಲ ಸ್ಪರ್ಧಿಗಳಿಗೆ ಊಟದ ವಿಚಾರದಲ್ಲಿ ಜಾಹ್ನವಿ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ. ಯಾವುದೇ ರೀತಿಯಲ್ಲೂ ಕೂಡ ಬೇಜಾರು ಮಾಡ್ಕೊಳ್ಳದೆ ಪ್ರತಿದಿನ ಅಂದ್ರೆ ಹೆಚ್ಚಿನ ದಿನಗಳಲ್ಲಿ ಅಡುಗೆ ಮಾಡಿ ಅವರಿಗೆ ಬಡಿಸಿದ್ದಾರೆ. ಬಹುತೇಕ ಎಲ್ರಿಗೂ ಕೂಡ ಊಟ ಆದ ಬಳಿಕನೇ ಅವರು ಊಟ ಮಾಡ್ತಾ ಇದ್ರು. ಇದನ್ನ ನೀವು ಲೈವ್ ಅಪ್ಡೇಟ್ ಅಲ್ಲೂ ಕೂಡ ನೋಡಬಹುದಾಗಿತ್ತು. ಊಟದ ವಿಚಾರಕ್ಕೆ ಯಾವತ್ತಿಗೂ ಕೂಡ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಜಾಹ್ನವಿ ಅವರನ್ನ ಮರಿಬಾರ್ದು. ಎಲ್ರಿಗೂ ಕೂಡ ಅಷ್ಟೇ ಪ್ರೀತಿಯಿಂದ ಊಟ ಮಾಡಿ ಬಡಿಸ್ತಾ ಇದ್ರು. ಅಂತಹ ಜಾಹ್ನವಿ
ಟಾಸ್ಕ್ಗಳಲ್ಲೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲಿ ಆಟವನ್ನು ಆಡಿದ್ರು. ಆದರೆ ಅಶ್ವಿನಿ ಅವ್ರ ಹತ್ರ ಮಾತ್ರ ಹೆಚ್ಚು ಸಮಯವನ್ನು ಕಳೀತಾ ಇದ್ದದ್ದು, ಒಂದಷ್ಟು ವಿಚಾರಗಳಲ್ಲಿ ಅನವಶ್ಯಕವಾಗಿ ಮಾತನಾಡಿದ್ದು, ರಕ್ಷಿತಾ ವಿಚಾರದಲ್ಲಿ ತುಂಬ ಕೆಟ್ಟದಾಗಿ ಕೆಲವೊಂದು ಸಂದರ್ಭದಲ್ಲಿ ನಡ್ಕೊಂಡಿದ್ದು, ಇದೆಲ್ಲವೂ ಕೂಡ ಅವರಿಗೆ ಮೈನಸ್ ಪಾಯಿಂಟ್ ಅನ್ನೋ ಅಭಿಪ್ರಾಯಗಳು ಕೇಳಿ ಬರ್ತಾ ಇದೆ. ಇನ್ನೊಂದು ವಿಚಾರ ಜೋರಾಗಿ ಸದ್ದಾಯಿತು. ಅದನ್ನ ಕಿಚ್ಚ ಸುದೀಪ್ ಅವರು ಕೂಡ ವೇದಿಕೆಯಲ್ಲಿ ಜಾಹ್ನವಿ ಅವ್ರ ಜೊತೆ ಕೇಳ್ತಾರೆ. ಅಶ್ವಿನಿ ಅವರು ತುಂಬಾ ಶ್ರೀಮಂತರು, ಆ ಕಾರಣಕ್ಕೆ ಮುಂದೆ ನನಗೆ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೆ ಜಾಹ್ನವಿ ಅವರು ಅಶ್ವಿನಿ ಜೊತೆ ಇದ್ದಾರೆ ಅನ್ನೋ ಧ್ರುವಂತ್ ಅವರ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಅವರ ಹಿನ್ನೆಲೆ ಅದು ಯಾವುದೂ ಕೂಡ ನನಗೆ ಗೊತ್ತಿರಲಿಲ್ಲ. ಅವರನ್ನ ನಾನು ಈ ಹಿಂದೆ ಚಾನಲಲ್ಲಿ ಕೆಲಸ ಮಾಡುವಾಗ ಒಮ್ಮೆ ಭೇಟಿಯಾಗಿದ್ದೆ ಹೊರತುಪಡಿಸಿದ್ರೆ ಅವ್ರ ಬಗ್ಗೆ ನನಗೇನೂ ಗೊತ್ತಿರಲಿಲ್ಲ. ಇಲ್ಲಿ ಬಂದ ಮೇಲೂ ಕೂಡ ನಾನು ಅದರ ಬಗ್ಗೆ ಅವ್ರ ಜೊತೆ ಮಾತಾಡಿಲ್ಲ. ಅವ್ರ ಹತ್ರ ಇಷ್ಟು ಆಸ್ತಿ ಇದೆ ಅನ್ನೋದು ಕೂಡ ನಂಗೆ ಗೊತ್ತಿಲ್ಲ. ಈ ಒಂದು ವಿಚಾರ ಕೇಳಿ ನನಗೆ ತುಂಬಾನೇ ಬೇಜಾರಾಯಿತು ಅನ್ನೋ ಅಭಿಪ್ರಾಯವನ್ನ ಕೂಡ ವ್ಯಕ್ತಪಡಿಸ್ತಾರೆ. ಹಾಗೇನೆ ಮಾಳು ಅವರು ನನಗೆ ಚಿನ್ನಿಮಿಣ್ಣಿ ಅಂತ ಒಂದು ರೀಸನ್ ಕೊಟ್ಟಂತಹ ಸಂದರ್ಭದಲ್ಲಿ ಆದಂತಹ ಘಟನೆ ಕೂಡ ನನಗೆ ತುಂಬಾನೇ ಬೇಜಾರಾಯಿತು. ಬಿಗ್ ಬಾಸ್ ಮನೆಯಲ್ಲಿ ನಾನು ತುಂಬಾನೇ ಮಿಸ್ ಮಾಡ್ಕೊಳ್ತೀನಿ. ಎಲ್ಲ ಸ್ಪರ್ಧಿಗಳ ಜೊತೆ ಕಳೆದಂತಹ ಅಮೂಲ್ಯ ಕ್ಷಣ ಯಾವತ್ತೂ ಕೂಡ ನನಗೆ ನೆನಪಲ್ಲಿ ಉಳಿಯುತ್ತೆ. ಒಳ್ಳೊಳ್ಳೆ ಕ್ಷಣಗಳಿವೆ ಅನ್ನೋದನ್ನ ಹೇಳ್ತಾರೆ. ಹಾಗೇನೆ ನನಗೆ ಅಶ್ವಿನಿ ಅವರನ್ನ ಬಿಟ್ಟು ಬರುವಾಗ ಬೇಜಾರಾಯಿತು, ಆದರೆ ಹೊರಗಡೆ ಬಂದ ಬಳಿಕ ನಾವು ಮತ್ತೆ ಭೇಟಿ ಆಗ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಜಾಹ್ನವಿ ಅವರು ಈ ರೀತಿ ಏಕಾಏಕಿ ಹೊರಗಡೆ ಬಂದಿದ್ದು ನಿಜಕ್ಕೂ ಎಲ್ರಿಗೂ ಕೂಡ ಶಾಕಿಂಗ್. ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಈ ವಾರ ಸ್ಪಂದನ ಬರ್ಬೋದು ಅಥವಾ ಅಭಿ, ಮಾಳು ಇವರು ಅಥವಾ ಧ್ರುವಂತ್ ಇವರು ಹೊರಗಡೆ ಬರ್ಬೋದು ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಆದರೆ ಜಾಹ್ನವಿ ಏಕಾಏಕಿ ಬಂದಿದ್ದು ಶಾಕಿಂಗ್ ಅಂತ ಹೇಳಲಾಗ್ತಾ ಇದೆ. ಒಟ್ಟಲ್ಲಿ ಒಂದು ಕಡೆ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ, ವೋಟಿಂಗಿಂದಲೇ ಒಬ್ಬರ ಅಳಿವು ಉಳಿವು, ಅಂದ್ರೆ ಬಿಗ್ ಬಾಸ್ ಮನೇಲಿ ಒಬ್ರು ಉಳಿಯೋದು ಅಥವಾ ಹೊರಗಡೆ ಬರೋದು ನಿರ್ಧಾರ ಆಗತ್ತೆ ಅನ್ನೋದು ಜಾಹ್ನವಿ ವಿಚಾರದಿಂದ ಗೊತ್ತಾಗ್ತಾ ಇದೆ. ಇಲ್ಲದಿದ್ರೆ ಜಾಹ್ನವಿ ಬಿಗ್ ಬಾಸ್ ಮನೆಯಲ್ಲಿ ಇರ್ತಾ ಇದ್ರು, ಚೆನ್ನಾಗಿ ಆಟ ಆಡ್ತಾ ಇದ್ರು. ಓಟೆ ಬರದ ಕಾರಣ ಅವರು ಬಿಗ್ ಬಾಸ್ ಮನೆಯಿಂದ ಬಂದಿರಬಹುದು ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಇನ್ನು ಏನಾಯ್ತು ಅನ್ನೋದಕ್ಕೆ ಮುಂದಿನ ದಿನಗಳಲ್ಲಿ ಜಾಹ್ನವಿ ಅವರೇ ಒಂದು ಸ್ಪಷ್ಟನೆಯನ್ನ ಕೊಡಬೇಕು. ಸದ್ಯಕ್ಕೆ ಅವರ ಅಭಿಮಾನಿಗಳಿಗೆ ಜಾಹ್ನವಿ ಹೊರಗಡೆ ಬಂದಿದ್ದು ಬೇಜಾರು ಮೂಡಿಸಿದೆ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ದೆ. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.